ನಮಸ್ಕಾರ. ಚಂದನ ವಾಹಿನಿ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ದಿವಸ ಒಬ್ಯಾಸಿಟಿ ಆ ಒಂದು ವಿಷಯದ ಕುರಿತಾಗಿ ಯಾವುದೆಲ್ಲ ಯೋಗ ಅಭ್ಯಾಸಗಳು ಉಪಯುಕ್ತಕಾರಿಯಾಗಿರ್ತದೆ, ಯಾವನ್ನೆಲ್ಲ ಮಾಡಬೇಕಂತಕ್ಕಂಥದ್ದನ್ನು ಇವತ್ತು ನಿಮಗೆ ಹೇಳಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಡಾಕ್ಟರ್ ವಿನೋದ್ ದಾಗೆ ಅವರಿದ್ದಾರೆ, ಡಾಕ್ಟರ್ ಮಂಜುಶ್ರೀ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಈಗ ಒಬ್ಯಾಸಿಟಿ ಅಂತಂದರೆ ಏನು? ಈಗ 18.5 to 25ವರೆಗೂ ಏನು BMI ಇರ್ತದಲ್ಲ, ಅವರು ಏನಂತಂತಂದರೆ ಹೆಲ್ದಿ ವೇಟ್ ಅಂತಕ್ಕಂಥದ್ದು. ಮತ್ತು 25 to 30 ಇದ್ದರೆ ಓವರ್ ವೇಟ್ ಅಂತಕ್ಕಂಥದ್ದು. 30 to 35 ಇದ್ದರೆ ಒಬೆಸ್ ಕ್ಲಾಸ್ 1, 35 to 40 ಇದ್ದರೆ ಒಬೆಸ್ ಕ್ಲಾಸ್ 2 ಆ್ಯಂಡ್ 40 ಮೇಲ್ಗಡೆ ಇದ್ದರೆ ಒಬೆಸ್ ಕ್ಲಾಸ್ 3 ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅಂಡರ್ ವೇಟ್ ಆದರೂ ಕಷ್ಟ, 18.5 BMIಕ್ಕಿಂತ ತಳಗಡೆ ಬಂದರೂ ತುಂಬ ಕಷ್ಟ, ಮತ್ತು 25 BMIಕ್ಕಿಂತ ಮೇಲ್ಗಡೆ ಹೋದರೂ ಕೂಡ ನಿಮಗೆ ಕಷ್ಟ ಆಗುತ್ತೆ. ಇದರಿಂದ ಏನಾಗುತ್ತೆ? ಶ್ವಾಸಕೋಶದ ಸಂಬಂಧಪಟ್ಟದ ಕಾಯಿಲೆಗಳು ಬರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಡಯಾಬಿಟಿಸ್ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು. ಈ ಒಬ್ಯಾಸಿಟಿ ಅಂತಕ್ಕಂಥದ್ದು ಒಂದು ದೊಡ್ಡ ಬಾಕ್ಲ ಇದ್ದಾಗೆ ಎಲ್ಲ ಡಿಸೀಸ್ಗಳಿಗೆ ಹಾಗೇ ಬಂದುಬಿಡ್ತವೆ ನೀವು ಒಬ್ಯಾಸಿಟಿ ಆದರೆ. ಹಾಗಾಗಿ ನೀವು ಯಾವೆಲ್ಲ ಅಭ್ಯಾಸಗಳನ್ನು ಇವತ್ತು ಮಾಡಬೇಕಂತಕ್ಕಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಸರಿಯಾಗಿ ಹೇಳ್ಕೊಡಲಾಗುವುದು. ಹಾಗೆ ಮಾಡಬೇಕಾಗತ್ತೆ. ಎಸ್, ನಿಂತ್ಕೊಳ್ಳಿ, ಸರಿಯಾಗಿ ಮುಂದ್ಗಡೆ ನೋಡಿ. ಮೊದಲಿಗೆ ಕೆಲವೊಂದಿಷ್ಟು ಯೋಗಿಕ್ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ಎರಡೂ ಕೈಗಳನ್ನು ಪಕ್ಕದಿಂದ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲ್ಗಡೆ ತೊಗೊಂಬನ್ನಿ. ಮೇಲ್ಗಡೆ ಸ್ಟ್ರೆಚ್ ಮಾಡಿ, ಫುಲ್ ಕೈ ಹೊರಮುಖವಾಗಿರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಬಿಡ್ತಾ ಕೈಗಳನ್ನು ಕೆಳಗಡೆ ತೊಗೊಂಬನ್ನಿ. ಇದೇ ರೀತಿ 5 ಬಾರಿ ಅಭ್ಯಾಸವನ್ನು ಮಾಡ್ತಾ ಬರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ಸ್ಟ್ರೆಚ್ ಮಾಡಿ, ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಡೆ ತೊಗೊಂಬನ್ನಿ. 2 ಬಾರಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ಸ್ಟ್ರೆಚ್ ಮಾಡಿ, ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಡೆ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ, 2 ಕೈಗಳನ್ನು ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗಡೆ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ತಾ 2 ಕೈಗಳನ್ನ ಮೇಲ್ಗಡೆ ತೊಗೊಂಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ ನಿಧಾನವಾಗಿ 2 ಕೈಗಳನ್ನ ಕೆಳಗಡೆ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ತಾ ಇನ್ನೊಂದು ಸಾರಿ 2 ಕೈಗಳನ್ನ ಮೇಲ್ಗಡೆ ತೊಗೊಂಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ 2 ಕೈಗಳನ್ನು ಕೆಳಗಡೆ ತೊಗೊಂಬನ್ನಿ. ಈಗ ಭುಜಬಲ್ಲಿ ಶಕ್ತಿ ವಿಕಾಸನ 2 ಕೈಗಳನ್ನು ಏನು ಮಾಡಿ, ಭುಜದ ನೇರವಾಗಿ 2 ಕೈಗಳನ್ನು ತೊಗೊಂಡ್ಬನ್ನಿ. ಎಸ್, ಈಗ ಸ್ವಲ್ಪ ವೇರಿಯೇಷನ್ ಮಾಡಿದೆ. ಇದರಲ್ಲಿ ಕೈಗಳು ಈ ರೀತಿ ಇರಲಿ, ನಿಮ್ಮ ಪಾಮ್ಸು. ಈಗ ರೊಟೇಷನ್ ಮಾಡಿ, ಅಲ್ಲಿ ಕ್ಲಾಕ್ ವೈಸ್ ಮಾಡಿ, ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಸರಿಯಾಗಿ ರೊಟೇಟ್ ಮಾಡ್ತಾ ಬರಬೇಕು. ನಿಮ್ಮ ಶೋಲ್ಡ್ರ್ ಮಸಲ್ಗೆ ಅದು ಫೀಲ್ ಆಗ್ತಾ ಬರಬೇಕು. ನಿಮ್ಮ ಸ್ಕ್ಯಾಪುಲ್ ಆಗಿರ್ಬೋದು, ಶೋಲ್ಡ್ರ್ ಮಸಲಲ್ಲಿ ನಿಮ್ಮ ಬೊಜ್ಜು ಏನು ಸ್ಟೋರ್ ಆಗಿರ್ತದಲ್ಲ ಅದನ್ನು ನಿವಾರಿಸಲಿಕ್ಕೆ ಇದು ತುಂಬ ಉಪಯುಕ್ತಕಾರಿಯಾಗಿರ್ತದೆ. ಹೀಗೆ 10 ರೌಂಡ್ ಹೀಗೇ ಮಾಡ್ತಾ ಬರಬೇಕು. ಈಗ ಜಾಸ್ತಿ ನೋಡಿ, ಇಲ್ಲಿ ತಳಗಡೆ ಪೂರ್ತಿ ಈ ರೀತಿ ತಳಗಡೆ ತೊಗೊಂಬರಬಾರ್ದು. ಇಷ್ಟೇ ಇಲ್ಲೇ ರೊಟೇಟ್ ಆಗ್ತಾ ಇರಬೇಕು, ಇಲ್ಲೇ ಇಷ್ಟೇ ರೊಟೇಟ್ ಆಗ್ತಾ ಇರಬೇಕು. ಹೀಗೆ 10 ರೌಂಡ್ ಆದ ತಕ್ಷಣ ವಿರುದ್ಧ ದಿಕ್ಕಿನಲ್ಲಿ, ಈ ಯಾವ ದಿಕ್ಕಿನಲ್ಲಿ ಮಾಡ್ತಾರೋ ಅದು ವಿರುದ್ಧ ದಿಕ್ಕಿನಲ್ಲಿ ಏನು ಮಾಡಬೇಕು, ನಿಧಾನವಾಗಿ ಮಾಡ್ತಾ ಸ್ಟಾರ್ಟ್ ಮಾಡಬೇಕು. ಸರಿಯಾಗಿ ಮಾಡಬೇಕು. ಉಸಿರಾಟದ ಕಡೆ ಗಮನ ಇರಬೇಕು. ಇತ್ತ ಮನಸ್ಸನ್ನು ಹರಿಸಬಾರ್ದು. ಉಸಿರು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಎಸ್, ಈಗ ಅಷ್ಟೇ ಇಟ್ಕೊಳ್ಳಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಡೆ ತೊಗೊಂಬನ್ನಿ. ಎಸ್, ಈಗ ಕಾಲನ್ನು ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ. ಬಲಗಾಲನ್ನು ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ. ಸ್ಟ್ರೈಟ್ ಮಾಡಿ, ಮುಂದ್ಗಡೆ ಸ್ಟ್ರೆಚ್ ಮಾಡಿ ಕಾಲನ್ನ. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗಡೆ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ತಾ ಮುಂದ್ಗಡೆ ಸರಿಯಾಗಿ ಮಾಡಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ,
ಉಸಿರು ಬಿಡ್ತಾ ತಳಗಡೆ. ಅದೇ ರೀತಿ ಅಪೋಸಿಟ್ ಸೈಡ್, ಅಪೋಸಿಟ್ ಲೆಗ್ ಮಾಡಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನು ಮೇಲ್ಗಡೆ ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ಕಾಲನ್ನು ತಳಗಡೆ ತೊಗೊಂಬನ್ನಿ. ಎಡಗಾಲನ್ನು ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ತಳಗಡೆ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ. ಉಸಿರು ಬಿಡ್ತಾ ತಳಗಡೆ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ. ಉಸಿರು ಬಿಡ್ತಾ ತಳಗಡೆ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ. ಉಸಿರು ಬಿಡ್ತಾ ತಳಗಡೆ. ಕೊನೆಯ ಬಾರಿಗೆ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತಗೊಳ್ಳಿ. ಉಸಿರು ಬಿಡ್ತಾ ತಳಗಡೆ ತೊಗೊಂಬನ್ನಿ. ಇದೇ ರೀತಿ 5 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ. ನೀವು ಜಾಸ್ತಿ ಸ್ಟ್ರೈಟ್ ತೊಗೊಂಬರ್ಲಿಕ್ಕೆ ಆಗದೇ ಇದ್ದರೆ ಇಷ್ಟೇ ಮಾಡ್ತಿದ್ರೆ ಇಷ್ಟೇ ಮಾಡಿ, ಆದರೆ ಪರ್ಫೆಕ್ಟಾಗಿ ಸರಿಯಾಗಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಈಗ ಸ್ಟಾರ್ ಜಂಪ್. ಈ ಕಡೆ ಮಕ ಇಬ್ಬರು ಫೇಸ್ ಟು ಫೇಸ್ ಬನ್ನಿ. ಎಸ್, ಕಾರ್ಡಿಯಕ್ ಜಂಪ್. ಈಗ ಏನು ಮಾಡಬೇಕು? ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ಒಳಗಡೆ. ಈ ರೀತಿ ಜಂಪನ್ನು ಮಾಡಬೇಕಾಗತ್ತೆ. ಎಸ್, ಸ್ಟಾರ್ಟ್ ಮಾಡಿ. ಸ್ಪೀಡಾಗಿ ಮಾಡಬೇಕಾಗತ್ತೆ. ಇದನ್ನು ಸ್ವಲ್ಪ ಸ್ಟಾರ್ಟ್ ಮಾಡಿ. ಯೋಗಿಕ್ ಸ್ಟಾರ್ ಜಂಪ್. ಮೊಣಕಾಲು ಸ್ಟ್ರೈಟ್ ಆಗಿರಲಿ, ಆದಷ್ಟು ಉಸಿರಾಟ ಇರಲಿ, ಉಸಿರಾಟದ ಕಡೆ ಗಮನ ಇರಲಿ, ಉಸಿರಾಟದೊಂದಿಗೆ ಮಾಡುವಂಥದ್ದು. ಎಸ್, ಇದೇ ರೀತಿ ಏನು ಮಾಡಬೇಕಂತಂದರೆ 3 ನಿಮಿಷ ಕಂಟಿನ್ಯೂ ಆಗಿ ಈ ರೀತಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಬಿಗಿನರ್ಸ್ ಇದ್ದರೆ ಒಂದು 30 ಸೆಕೆಂಡು, ಇಲ್ಪ ಸ್ವಲ್ಪ ದಿವಸ ಮಾಡಿದ್ದೀವಿ ಅಂತಂತಂದರೆ ಅವರು 1-1.5 ನಿಮಿಷ ಕಾಲ ಮಾಡಿ. ಇಲ್ಲ ಮಾಡ್ತೀವಿ ನಾವು ಪರವಾಗಿಲ್ಲ ಅಂತಕ್ಕಂಥವ್ರು 3 ನಿಮಿಷ ಸರಿಯಾಗಿ ಅಭ್ಯಾಸಿಸಿ. ಎಸ್, ವಿಶ್ರಾಂತಿ ಸ್ಥಿತಿ ಬನ್ನಿ. ಎಸ್, ಫಾರ್ವರ್ಡ್ ಫೇಸ್ ಮಾಡಿ. ಈಗ ತಾಡಾಸನ 3 ಮಾಡೋಣ. ಎರಡೂ ಕೈಗಳನ್ನ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲ್ಗಡೆ ತೊಗೊಂಬನ್ನಿ. ಎರಡೂ ಕೈಗಳನ್ನು ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ. ಮುಂದ್ಗಡೆ ನೋಡಿ. ಈಗ ನಿಧಾನವಾಗಿ ಒಂದು ಸತಿ ಇಳಿಸಿ ಕೈ ತಳಗಡೆ. ಎಸ್, ಸರಿಯಾಗಿ ಬ್ರೀತ್ ನೋಡಿ. ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂತಂದರೆ ಬ್ರೀತ್ ಪ್ರಕಾರ ಮಾಡಬೇಕಾಗತ್ತೆ. ನೀವು ಆ ರೀತಿ ಮಾಡಬಾರ್ದು ಅಂತೇಳಿ ತೋರಿಸ್ತಾ ಇದ್ದಾರೆ. ಸೈಡಿಂದ ಹೋಗಬೇಕು. ಈಗ ಎರಡೂ ಕೈಗಳು ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತಗೊಳ್ಳಿ. ತಾಡಾಸನ 3. ತಲೆ ಹಿಂದ್ಗಡೆ ತೊಗೊಂಬನ್ನಿ. ತಲೆ ಹಿಂದ್ಗಡೆ ತೊಗೊಂಬನ್ನಿ. ಮೇಲ್ಗಡೆ ನೋಡಿ. ಕೈ ಬಿಚ್ಚಿ ಮೇಲ್ಗಡೆ ಉಸಿರು ಬಿಡ್ತಾ ಫಾರ್ವರ್ಡ್ ಬೆಂಡ್. ಪಾದ ಹಸ್ತಾಸನ ಮಾಡಿ. ನಿಧಾನವಾಗಿ ಪಾದ ಹಸ್ತಾಸನ ಮಾಡಿ. ಮತ್ತೆ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಕೈಯನ್ನು ಮೇಲ್ಗಡೆ ತೊಗೊಂಬನ್ನಿ. ಸ್ಟ್ರೈಟ್ ಆಗಿ ನಮಸ್ಕಾರ ಮಾಡಿ. ತಲೆ ಹಿಂದ್ಗಡೆ ತಗೊಳ್ಳಿ. ನಿಧಾನವಾಗಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ. ತಲೆ ಮುಂದ್ಗಡೆ ತಗೊಳ್ಳಿ. ರಿಲೀಸ್ ಮಾಡಿ ಕೈಗಳನ್ನು. ಎಸ್, ಹೀಗೆ 5 ಸಾರಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ, ತಲೆ ಹಿಂದ್ಗಡೆ. ಎಸ್, ಕೈ ರಿಲೀಸ್ ಮಾಡಿ. ಫಾರ್ವರ್ಡ್ ಬೆಂಡ್ ಮಾಡಿ. ಪಾಮ್ ಸ್ಟ್ರೈಟ್ ಆಗಿರಲಿ. ಸರಿಯಾಗಿ ಫಾರ್ವರ್ಡ್ ಬೆಂಡ್ ಆಗಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ವೇಟ್ ಮಾಡುವ ಹಾಗಿಲ್ಲ, ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ಮೇಲ್ಗಡೆ ನೋಡಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನು ರಿಲೀಸ್ ಮಾಡಿ. 5 ಬಾರಿ ಅಭ್ಯಾಸಿಸ್ಬೇಕು ಇದೇ ರೀತಿ. ಮತ್ತೊಂದು ಸಾರಿ ಈ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲ್ಗಡೆ ತೊಗೊಂಬನ್ನಿ. ಮೇಲ್ಗಡೆ ನೋಡಿ. ಉಸಿರು ಬಿಡ್ತಾ ನಿಧಾನವಾಗಿ ಬೆಂಡಾಗಿ. ಫಾರ್ವರ್ಡ್ ಬೆಂಡಿಂಗ್ ಮಾಡಿ. ಸರಿಯಾಗಿ ನಿಲ್ಲಿಸೋ ಹಾಗಿಲ್ಲ, ಹಾಗೇ ಹೆಂಗೆ ಹೋಗ್ತೀರಾ ಹಾಗೇ ಬರ್ತಾ ಇರಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಉಸಿರಾಟದೊಂದಿಗೆ ಮಾಡಬೇಕಾಗತ್ತೆ. ಮೇಲ್ಗಡೆ ನಮಸ್ಕಾರ ಮಾಡಿ. ತಲೆ ಹಿಂದ್ಗಡೆ ತಗೊಳ್ಳಿ. ಉಸಿರು ಬಿಡ್ತಾ ಎರಡೂ ಕೈಗಳನ್ನು ರಿಲೀಸ್ ಮಾಡಿ. ಹೀಗೆ ತಾಡಾಸನ ಅಭ್ಯಾಸವನ್ನು 5 ಸಾರಿ ನೀವು ಮಾಡಬೇಕಾಗತ್ತೆ. ಈಗ ಮುಂದಿನದಾಗಿ ಏನು ಮಾಡೋಣ ಅಂತಂದರೆ ಸೂರ್ಯ ನಮಸ್ಕಾರ. ಸೂರ್ಯ ಅಂದರೆ ಏನು? ನಮ್ಮ ಡೈಜೆಸ್ಟಿವ್ ಫೈರಲ್ಲಿ ಲಿವರ್ ಯಾವಾಗ ನಿಮ್ಮದು ಕೊಬ್ಬು ಜಾಸ್ತಿ ಆಗುತ್ತೆ, ಫ್ಯಾಟ್ ಬಾಡಿ ಯಾವಾಗ ಜಲ್ಲಿ ಜಾಸ್ತಿ ಆಗುತ್ತೆ, ಮತ್ತು ಓವರ್ ವೇಟ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಸರಿಯಾಗಿ ಮೆಟಬಾಲಿಸಮ್ ನಿಮ್ಮ ದೇಹದಲ್ಲಿ ಆಗ್ತಾ ಇರೋದಿಲ್ಲ. ಲಿವರು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಹಾಗಾಗಿ ನಿಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಸೂರ್ಯನ ಶಕ್ತಿ ಕಡಿಮೆ ಆಗಿರ್ತದೆ. ಹಾಗಾಗಿ ಅದು ಒಂದು ನಿಮಗೆ ಪ್ರಾಬ್ಲಮ್ಮು ಬಂದಿರ್ತದೆ. ಯಾವಾಗ ನಿಮ್ಮ ಸೂರ್ಯ ಅಂತಕ್ಕಂಥದ್ದೇನೋ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಲಿವರು ಅದು ಸರಿಯಾಗಿ ಫಂಕ್ಷನ್ ಮಾಡ್ತಾ ಇದ್ದರೆ ನಿಮಗೆ ಒಬ್ಯಾಸಿಟಿ ಬರೋದಿಲ್ಲ. ಅಂದರೆ ಓವರ್ ವೇಟು, ಒಬ್ಯಾಸಿಟಿ ಇವೆಲ್ಲ ಒಂದೇ, ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ
ನೀವು ಸರಿಯಾಗಿ ಮಾಡಬೇಕಾಗತ್ತೆ. ಈಗ ಸೂರ್ಯ ನಮಸ್ಕಾರ ಮಾಡೋಣ. ನಮಸ್ಕಾರ ಸ್ಥಿತಿ, ಮುಂದ್ಗಡೆ ಬನ್ನಿ, ಮ್ಯಾಟ್ ಮುಂದ್ಗಡೆ. ಎಸ್, ನಮಸ್ಕಾರ ಸ್ಥಿತಿ ಎಲ್ಲಿ ಇರಲಿ, ಕಣ್ಮುಚ್ಚಿ. ಓಂ ಸೂರ್ಯ ದೇವಾಯ ನಮಃ. ಎಸ್, ಕಣ್ ಬಿಚ್ಚಿ, ಕೈಗಳನ್ನ ಮೇಲ್ಗಡೆ ತಗೊಂಡೋಗಿ ಉದ್ವ ನಮಸ್ಕಾರ. ಸಾಧ್ಯವಾದರೆ ಪೂರ್ತಿ ಬೆಂಡಾಗಿ, ಇಲ್ಲಂತಂದ್ರೆ ಈ ರೀತಿ ಹಾಫ್ ತಲೆ ಅಷ್ಟೇ ಹಿಂದ್ಗಡೆ ತೊಗೊಂಡು ಬನ್ನಿ, ಇಷ್ಟೇ ಸಾಕು. ಪಾದ ಹಸ್ತಾಸನ, ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಸ್ವಲ್ಪ ಏನು ಮಾಡ್ಬೇಕಂದ್ರೆ ಸ್ಪೀಡ್ ಮಾಡ್ಬೇಕು ಇದರಲ್ಲಿ, ಅಂದ್ರೆ ತುಂಬಾ ವೆಯ್ಟ್ ಮಾಡೋ ಹಾಗಿಲ್ಲ ಒಬ್ಯಾಸಿಟಿ ಇದ್ದವರು. ಈಗ ಉಸಿರು ಬಿಡ್ತಾ ಏನು ಮಾಡಿ, ಬಲಗಾಲನ ಹಿಂದ್ಗಡೆ ತೊಗೊಂಡೋಗಿ ಮೇಲ್ಗಡೆ ನೋಡಿ. ಉಸಿರು ಬಿಡ್ತಾ ಏನು ಮಾಡಿ, ಇನ್ನೊಂದು ಕಾಲನ್ನ ಹಿಂದ್ಗಡೆ ತೊಗೊಂಬನ್ನಿ, ದ್ವಿಪಾದ ಪ್ರಸನ್ನಾಸನ. ಮುಂದ್ಗಡೆ ನೋಡಿ, ಅಷ್ಟಾಂಗ ನಮಸ್ಕಾರ ಆಸನ. ಏನು ಮಾಡಬೇಕು, ನೀ ಜಾಯಿಂಟ್ ತಳಗಡೆ ಹಚ್ಚಿ, ಎದೆಯನ್ನು ತಳಗಡೆ ಹಚ್ಚಿ, ಹಣೆಯನ್ನು ತಳಗಡೆ ಹಚ್ಚಬೇಕು. ಅಷ್ಟಾಂಗಗಳನ್ನು ಹಚ್ಚುವಂಥ ಆಸನಕ್ಕೆ ಅಷ್ಟಾಂಗ ನಮಸ್ಕಾರ ಅಂತಾರೆ. ಮತ್ತೇನು ಮಾಡಬೇಕು, ಭುಜಂಗಾಸನ. ಹಿಪ್ಸನ್ನು ಉಸಿರು ಬಿಡ್ತಾ ತಳಗಡೆ ಇಳಿಸಿ, ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ತಗೋಬೇಕು, ಭುಜವನ್ನು ಅಗಲಿಸಬೇಕು, ಬ್ರಾಡ್ ಮಾಡಬೇಕು, ಸರಿಯಾಗಿ ಉಸಿರಾಡಿಸ್ಬೇಕು. ನೆಕ್ಸ್ಟ್ ಮುಂದಿನದಾಗಿ ಭೂಧರಾಸನ. ಕಾಲಿನ ಬೆರಳನ್ನು ಹಚ್ಚಿ ಉಸಿರು ತೆಗೆದುಕೊಳ್ತಾ ಹಿಪ್ಸನ್ನು, ಮೊಣಕಾಲನ್ನು ಸ್ಟ್ರೆಚ್ ಮಾಡಿ ತಲೆಯನ್ನು ಒಳಗಡೆ ಹಾಕಬೇಕು. ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು, ಎಷ್ಟಾಗುತ್ತೆ ಅಷ್ಟು ಮಾಡಿ. ಈಗ ಯಾವ ಕಾಲು ನೀವು ಹಿಂದ್ಗಡೆ ತೊಗೊಂಡಿರ್ತಿಲ್ಲ ಆ ಕಾಲನ್ನು ಮುಂದ್ಗಡೆ ತಗೋಬೇಕು. ಏಕಪಾದ ಪ್ರಸನ್ನಾಸನ. ಪಾದ ಹಸ್ತಾಸನ, ಉದ್ವ ನಮಸ್ಕಾರಾಸನ. ಜಾಸ್ತಿ ಬೆಂಡ ಆಗದೆ ಇರೋರು ಈ ರೀತಿ ಮಾಡಿ, ಬೆಂಡ ಆಗ್ಲಿಕ್ಕಾದವರು ಈ ರೀತಿ ಮಾಡಿ. ಜಾಸ್ತಿ ಬೆಂಡಾಗಿ ಬ್ಯಾಕ್ ಪೇನ್ ಮಾಡ್ಕೋಬೇಡಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಬೆಂಡಾಗಿ. ಎಸ್, ನಮಸ್ಕಾರ ಆಸನ. ಇದೇ ರೀತಿ ಇನ್ನೊಂದು 2 ಬಾರಿ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಅಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.